ಮಾಡೋಕೆ ಸ್ಟಾರ್ಟ್ ಮಾಡೀನಿ ರೀ. ನಾ ಇವತ್ತು ಕಾಳು ಪಲ್ಯ ಮಾಡತ್ತೀನಿ, ಹೆಸರು ಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ ಮತ್ತು ರೈಸ್ ಸಾಂಬಾರು ಮಾಡಬೇಕು ಮತ್ತು ಅಥವಾ ಇಲ್ಲಾಂದ್ರೆ ಪಲಾವ್ ಮಸಾಲೆ ರೈಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಒಳಗಿದ್ದೀನಿ. ಇದಿಷ್ಟು ಮಾಡ್ತೀನಿ ರೀ. ನಂಗೆ ಮಾಡೋಕೆ ಇನ್ನೂ ಮನಸ್ಸಿತ್ತು ಅಂತಂದ್ರೆ ಅನ್ನ ಸಾಂಬಾರು ಮಾಡ್ತೀನಿ, ಇಲ್ಲಾಂದರೆ ಮಸಾಲೆ ರೈಸ್. ಈಗ ಇದನ್ನು ಮಾಡತ್ತೀನಿ. ಇಷ್ಟು ಹಾಕೊಂಡೇನಿ ರೀ, ಸಾಕು. ಸುಮ್ಮನೆ ಜಾಸ್ತಿ ಆದರೆ ನಾವು ವೇಸ್ಟ್ ಮಾಡಿಬಿಡ್ತೀವಿ. ವೇಸ್ಟ್ ಮಾಡೋಕೆ ಆ್ಯಕ್ಚುಲಿ ನಂಗೆ ಇಷ್ಟ ಆಗಲ್ಲ. ಈ ಥರ ಅದಾವ, ಕ್ಲೀನಾಗಿ ಅದಾವಿಲ್ಲ ಒಂದು ಸತಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ನೀರು ಹಾಕಿ ತೊಳ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಕುದಿಯಕ್ಕೆ ಇಡ್ತೀನಂತ್ರಿ. ಇದ್ರಾಗ ಒಂದು ಸ್ವಲ್ಪ ಹೊಲ್ಸದ ಅನ್ಸುತ್ತೆ, ಅದಕ್ಕೆ ಈ ಥರ ಎಲ್ಲ ಮ್ಯಾಗ ತೇಲತ್ತವ. ಇದನ್ನು ನಾವು ಹಿಂಗೆ ಮಾಡಿಕೊಂಡ್ರೆ ಎಲ್ಲ ನೀರೊಳಗೆ ಈ ಥರ ಅಂದ್ಕೊಂಡಿದ್ರಿ ಹಿಂಗೆ ಮಾಡಿಕೊಂಡು ತೊಳ್ಕೊಂಡೆ ರೀ. ಇವಾಗ ಇದು ಕ್ಲೀನ್ ಆಯಿತು. ಇದಕ್ಕೆ ನೀರು ಹಾಕ್ತೀನಂತ. ನೀರು ಈ ಚರ್ಗಿನೇ ತೊಗೋಬೇಕು. ಇದನ್ನು ತುಂಬಿಟ್ಕೊಂಡ್ಬಿಟ್ಟೆ ಒಂದು ಸತ ಅಂದರೆ ಐ ಕ್ಯಾನ್ ಮ್ಯಾನೇಜ್. ನೀರು ತುಂಬೈತಿ. ಈಗ ಸ್ವಲ್ಪ ಮುಳುಗಷ್ಟು ನೀರು ಹಾಕೋಬೇಕು. ಇದೆಲ್ಲ ಈ ಥರ ಏನು ಕರ್ರಗೆ ಕಾಣಿಸತೈತಿ. ಇದು ಬೇಳೆನೇ ಈ ಥರ ಕರ್ರಗೈತಿ ಒಂಥರ, ಬಟ್ ಸ್ಟಿಲ್ ಹಾಕೋದು ಬೇಡ. ನಾನು ಚೂರು ನೀರು ಹಾಕಿದೆ, ಮ್ಯಾಗ ಮುಚ್ಚಿ ಶೀಟಿ ಹೊಡೋಕೆ ಇಡ್ತೀನಿ. ಕುದಿಯಕ್ಕೆ ಇಟ್ಟೀನಿ ರೀ. 1-2-3 ವಿಷಲ್ಕಿಂತ ಜಾಸ್ತಿನೇ ಹೊಡಿಲಿ, ಯಾಕಂದರೆ ಇದು ಒಂದು ಸ್ವಲ್ಪ ಮೆತ್ತಗಾಗಿ ಕುದಿಬೇಕು. ಜಾಸ್ತಿ ಹಾಗೆ ಕುದ್ರೆ ನಡೆಯಂಗಿಲ್ಲ, ಸ್ವಲ್ಪ ಜಾಸ್ತಿನೇ ಕುದಿಬೇಕು. ಇದನ್ನು ಅಷ್ಟು ಸೀಟಿ ಹೊಡ್ಸೋಣಂತ್ರಿ. ಕುದ್ಮ್ಯಾಗ ಹೆಂಗೆ ಆಗ್ತದೆ ನಿಮ್ಗೆ ನಾನು ತೋರಿಸ್ತೀನಿ. ನಾನು ಅರೇಂಜ್ ಮಾಡಿದ್ನಲ್ರಿ, ಲಾಸ್ಟ್ ವ್ಲಾಗ್ ಒಳಗೆ ತೋರಿಸಿದ್ನಲ್ಲ, ಇಷ್ಟ ಐತಿದ್ದು ನೀಟಾಗಿ ಕಾಣಿಸ್ತದ. ನಾನು ಈ ಆಯಿಲ್ ಕಂಟೈನರ್ ತೊಗೊಂಬಂದಿದ್ದೆ. ಈ ಥರ ಐತಿ ಇದು ಆ್ಯಕ್ಚುಲಿ. ಇದನ್ನು ಒಂಚೂರು ವಾಶ್ ಮಾಡಿಕೊಂಡು ಇನ್ನೂ ಎಣ್ಣೆ ಹಾಕೋಬೇಕು. ಇದಿಷ್ಟು ಖಾಲಿ ಆಗಲಿ ಅಂಥೇಳಿ ನಾನು ಅಷ್ಟೇ ಬಿಟ್ಬಿಟ್ಟಿನಿ. ಇದೇನು ವಾಶ್ ಮಾಡೋಕ್ಕೆ ಹೋಗಿಲ್ಲ. ಖಾಲಿ ಆದಮೇಲೆ ವಾಶ್ ಮಾಡ್ಬೋದು ಆರಾಮ್ಸೆ ಈಸಿಯಾಗಿ. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ. ನೀರು ಹೋಗ್ಬಿಟ್ಟು ಅಂದ್ರೆ ನಾವು ಎದಕ್ಕೆ ಹಾಕಿದ್ರೂ ಚಟ್ 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 ಅದು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ರೀ. ಅದಕ್ಕೆ ಇದು ಅನ್ಕತನ ಇಲ್ಲೇ ಇರಲಿ. ಮಾರ್ನಿಂಗ್ ನಾ ಟಿಫಿನ್ಗೆ ಅವಲಕ್ಕಿ ಮಾಡಿದ್ದೆ, ಬಟ್ ಇವತ್ತು ತಿಂದೇ ಇಲ್ಲ. ಒಂಚೂರು ತಿಂದೀನಿ. ಈ ಬಾಕ್ಸ್ ಒಳಗೆ ಹಾಕಿಬಿಟ್ಟಿದ್ದೆ, ಮತ್ತು ಹಾಗೆ ಇಟ್ಟರೆ ಅದು ಬಿರುಸಾಗತ್ತೆ ಅಂತ ಹೇಳಿ ಬಾಕ್ಸ್ನ ಹಾಕಿಟ್ಟಿದ್ದೆ, ಬಟ್ ತಿಂದೇ ಇಲ್ಲರಿ. ಮಾರ್ನಿಂಗ್ ಮಾಡಿದ್ದು ಸ್ವಲ್ಪ ತಿಂದೀನಿ. ನಂಗೆ ಈ ಅವಲಕ್ಕಿ ಜೊತೆ ಈ ಥರ ಚುರುಮುರಿ ಚೂಡ ಮಾರಿಟ್ಟಿರ್ತೀವಲ್ಲ, ಇದನ್ನು ಹಾಕೊಂಡು ತಿನ್ನೋದಂದರೆ ಭಾಳ ಇಷ್ಟ. ಯಾಕಂದ್ರೆ ಯೂಶ್ವಲಿ ನಂಗೆ ಅದಕ್ಕೆ ಇದೆರಡು ಸ್ವಲ್ಪ ಸ್ವಲ್ಪ ಹಾಕೊಂಡು ತಿಂದೀನಿ. ಇದಿಷ್ಟು ಹಾಗೆ ತಿನ್ನು. ಸೊ ನೋಡಬೇಕು. ಇದು ಅವಲಕ್ಕಿನೂ ಚಲೋನೇ ರೀ. ಮತ್ತು ನಾವು ವೆಯ್ಟ್ ಲಾಸ್ ಮಾಡಬೇಕಾಗಿತ್ತಂದ್ರೆ ನಾ ಇವತ್ತು ತೋರಿಸ್ತೀನಿಲ್ಲ, ಹಂಗೆ ಮಾಡ್ಕೊಂಡು ತಿನ್ನಿರಿ. ನೀವು ಡೈಲಿ ರೊಟ್ಟಿ ಊಟ ತಿಂದ್ರೆ ನಿಮಗೇನು ಫ್ಯಾಟ್ ಬರೋಂಗಿಲ್ಲ, ಏನಿಲ್ಲ. ಫುಲ್ ಮಸ್ತ್ ಇರ್ತೈತೆ ರೀ ಟೇಸ್ಟ್ನು. ನೋಡೋಣ ಬರ್ರಿ. ಇವತ್ತು ಇದು ಯಾಕೋ ಸ್ಮೆಲ್ ಬರತ್ತಿತ್ತು, ಅದಕ್ಕೆ ಹೊತ್ತದೇನೋ ಅಂದ್ಕೊಂಡು ನಾನು ತೆಗೆದುಬಿಟ್ಟೆ. ಬಟ್ ಹೊತ್ತಿಲ್ಲ. ಇನ್ನೂ ಒಂದು ಸ್ವಲ್ಪ ನೀರು ಇದಾವಲ್ಲ, ಇದು ಇನ್ನೂ ಒಂಚೂರು ಕುದಿಬೇಕು. ಅದಕ್ಕೆ ನಾನು ಈ ಕಡೆ ಕುದಿಯೋಕೆ ಇಡತ್ತೀನಿ ರೀ. ಓಕೆ, ಇದು ಓಪನ್ ಆಗಿ ಕುದೀಲಿ, ಏನಾಗಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಒಂದು ವಿಷಲ್ ಹಾಕ್ಸಿದ್ನಿ ಅಂದ್ರೆ ಫುಲ್ ಕುದೈತಿ. ಈಗ ಆಲ್ರೆಡಿ 98% ಕುದೈತಿ. ಇನ್ನೂ 2% ಕುದ್ರೆ ಆಯಿತು. ಅದಕ್ಕೆ ಇದ್ರೊಳಗೆ ಹಾಗೆ ಅನ್ನಕ್ಕೆ ಇಡ್ಬೇಕು ನಾನು. ಇದು ನೋಡಿರಿ ಹಿಂಗೆ ಆಗೈತಿ. ನಾನು ಇದಿಷ್ಟೇ ಮಸಾಲೆ ಯೂಸ್ ಮಾಡೋದು. ಇದನ್ನು ಬಿಟ್ಟು ಬೇರೆ ಏನೂ ಯೂಸ್ ಮಾಡಲ್ಲ. ಇದನ್ನು ಸುಟ್ಕೊಂಡೆ ನಾನು ಇದನ್ನು ಮುಟ್ಟಿ. ಇದು ಮಸಾಲೆ ಖಾರ ಅಂತಾರೆ. ಇದು ಉತ್ತರ ಕರ್ನಾಟಕದಾಗ ಎಲ್ಲರ ಮನ್ಯಾಗ ಇದ್ದೇ ಇರ್ತೈತಿ. ಇದನ್ನು ಮನೆಯಾಗೆ ನಾವೇ ಪ್ರಿಪೇರ್ ಮಾಡ್ತೀವಿ, ಕುಟ್ಟಿಸ್ತೀವಿ ನಾವು ಗಿರಣಿಗೆ ಹೋಗಿ. ಇದು ಇಷ್ಟ ಆಯಿತು. ಇದು ಇಲ್ಲಿ ಕುದಕ್ಕೆ ಇಟ್ಟೀನಿ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಸ್ಮ್ಯಾಶ್ ಮಾಡಿ. ಇವತ್ತು ಆ್ಯಕ್ಚುಲಿ ನಂದು ಒಂದು ಸ್ವಲ್ಪ ಎಡಿಟಿಂಗ್ದು ವರ್ಕ್ ಐತಿ, ಅದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಇದು ನೋಡಿ ಬೆಳ್ಳುಳ್ಳಿ ಒಳಗೆ ಏನೂ ಇಲ್ಲೇ ಎಲ್ಲ ಸತ್ಬಿಟ್ಟೈತಿ. ಇದನ್ನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಕೊಳ್ಳೋಣ ಅಂತೀರಿ. ಒಂದಿಷ್ಟು ತೊಗೊಂಡಿನಿ ನಾನು. ತೊಗೊಂಡು ಇದನ್ನು ಕುಟ್ಕೋತೀನಂತ್ರಿ. ಈಗ ಇದು ಕುದ್ದೈತ್ರಿ ಎಲ್ಲ ಫುಲ್ಲ ನೀಟಾಗಿ. ಈ ಕಡೆ ಒಂದು ಇಟ್ಕೊಂಡು ಮಾಡೋಣಂತ. ಫಸ್ಟಿಗೆ ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಒಂಚೂರು ಎಣ್ಣೆ ಹಾಕೋತೀನಿ ನಾನು. ನೋಡ್ರಿ ನೀವೇ, ಇಷ್ಟು ಎಣ್ಣೆ ಸಾಕಾಗುತ್ತಾ. ಸ್ವಲ್ಪ ಕಾಯಿಲಿ, ಬಿಸಿ ಆಗಲಿ. ಇದು ಎಲ್ಲ ನೀರು ಹಿಂಗೈತಿ. ಇದಕ್ಕೆ ನೀರು ಹಾಕ್ತೀನಿ ಇನ್ನೊಂದು ಸ್ವಲ್ಪ ನಾನು. ಇಷ್ಟೇ ಆದರೆ ಭಾಳ ಗಟ್ಟಿ ಆಗ್ತೈತಿ, ಮತ್ತು ಹಂಗೆ ಹೊತ್ತದ ಅಂದ್ಕೊಂಡು ಒಂಚೂರು ನೀರು ಹಾಕಿಟ್ಟಿನಿ. ಇದು ನೋಡಿದ್ದು ಈ ಥರ ಆಗತ್ತೈತ್ರಿ.
ಈಗ ಇದಕ್ಕೆ ಫಸ್ಟ್ಗೆ ನಾನು ಒಂದು ಸ್ವಲ್ಪ ಜೀರಿಗೆ, ಸಣ್ಣಿಟ್ಟು ಟೊಮ್ಯಾಟೊ ಹಾಕಲು ತೊಗೊಂಡಿಲ್ಲ, ನಾನು ಕಡಿಮೆನೇ ತೊಗೊಂಡಿನಿ. ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ರೇ ಹಾಗೆ ಇದು ಹಾಕತ್ತೀನಿ ಎಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ರಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತೈತಿ. ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡತ್ತೀನಿ. ಹೀಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಸಣ್ಣ ಇರಲಿ ಗ್ಯಾಸ. ಜೋರು ಇಟ್ಬಿಟ್ವಿ ಅಂತಂದರೆ ಎಲ್ಲ ಒಮ್ಮೆ ಇದು ಹೊತ್ತು ಬಿಡ್ತೈತೆ ಅದು. ಅದಕ್ಕೆ ಸ್ವಲ್ಪ ಸಣ್ಣ ಇರಲಿ. ಫಸ್ಟಿಗೆ ನಾವು ಹಾಕೋಬೇಕಾಗಿದ್ದು ಫಸ್ಟ್ ಇದು ಹಾಕಲೇಬೇಕು ನಾವು. ಮಸಾಲೆ ಖಾರ, ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಇದೇನಿದು ಕೆಂಪು ಖಾರ, ಆಯಿತಾ. ನೆಕ್ಸ್ಟು ಉಪ್ಪು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ಇಷ್ಟನ್ನು ಹಾಕಿ ಎಣ್ಣೆಯೊಳಗೆ ಇದೆಲ್ಲನೂ ಒಂದು ಸತಿ ಫ್ರೈ ಆಗಬೇಕು. ಆಯ್ತು, ಇಷ್ಟೇ ಸಾಕು. ಓಕೆ, ಇದಕ್ಕೆ ಒಂಚೂರು ನೀರು ಹಾಕೊಂಡ್ಬಿಡ್ರಿ ಪಟ್ನೆ, ಇಲ್ಲ ಹೊತ್ತೈತಿ. ಹೊತ್ತಬಾರ್ದಂದ್ರೆ ನೀರು ಹಾಕೋಬೇಕು. ಇದು ಕುದಿಸ್ರಿ ನೀವು 1-2 ನಿಮಿಷ ಆತಂದರೆ ಇದು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋತದ. ಇಲ್ಲಿ ಇದು ಕುದ್ದಾವಲ್ಲ, ಇದನ್ನು ಹಾಕಿಬಿಡ್ತೀನಿ ಹಂಗೆ. ಓಕೆ, ಇದೆಲ್ಲ ಹಾಕಿದ್ದಾಯಿತು. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ನಾನು. ಇದನ್ನು ರೈಸ್ ಜೊತೆನೂ ತಿನ್ಬೋದು ಮತ್ತು ರೊಟ್ಟಿ ಜೊತೆನೂ ತಿನ್ಬೋದು. ಇದು ಮೇನ್ಲಿ ನೀವು ರೊಟ್ಟಿ ಜೊತೆ ತಿಂದು ನೋಡ್ರಿ, ಮಸ್ತ್ ಇರ್ತೈತಿ. ಜೋಳದ ರೊಟ್ಟಿ ಜೊತೆ ಭಾರಿ ಟೇಸ್ಟ್ ಇರ್ತೈತಿ ಮತ್ತು ಹೈ ಪ್ರೋಟೀನ್. ಓಕೆ, ಇದ್ರೊಳಗೆ ಏನು ಫ್ಯಾಟ್ ಇರಲ್ಲ, ಏನಿರಲ್ಲ. ಫ್ಯಾನ್ಸಿ ಡಯಟ್ ಮಾಡೋಕ್ಕಿಂತ ಇದು ಬೆಸ್ಟ್ ಆಪ್ಷನ್. ಸಣ್ಣಿಟ್ಟು ಒಂದು ಸ್ವಲ್ಪ ಕುದಿಸ್ರಿ. ಈ ಥರ ಕುದ್ದಿರ್ಬೇಕು. ಇದು ಕುದ್ರೇ ಟೇಸ್ಟ್ ಬಿಡೋದು, ಇಲ್ಲಾಂದರೆ ಏನೂ ಟೇಸ್ಟ್ ಬಿಡೋಲ್ಲ. ಸ್ವಲ್ಪ ಉಪ್ಪ ಖಾರ ಕರೆಕ್ಟ್ ಇದೆ ನೋಡಿ. ಒಂದು ಸ್ವಲ್ಪ ಮ್ಯಾಗ ನಾನು ಕೊತ್ತಂಬರಿ ಉದುರಿಸ್ತೀನಿ, ತಡೀರಿ ತೋರಿಸ್ತೀನಿ. ಆ್ಯಕ್ಚುಲಿ ಟೇಸ್ಟ್ ಹತ್ರ ಫುಲ್ ಮಸ್ತ್ ಬಂದೈತಿ. ನಾನು ಟೇಸ್ಟ್ ಮಾಡಿದೆ, ಉಪ್ಪು ಖಾರ ಕರೆಕ್ಟ್ ಅದಿಲ್ಲ ಅಂತ. ಆಯ್ತು, ಇವಾಗ ಇದಕ್ಕೊಂದು ಸ್ವಲ್ಪ ಮ್ಯಾಗ ಹಿಂಗೆ ಕೊತ್ತಂಬರಿ ಉದುರ್ಸತ್ತೀನಿ ನೋಡಿರಿ. ಕೊತ್ತಂಬರಿ ಇದ್ರೆ ಹಾಕೋರಿ, ಇರಲಿಲ್ಲ ಅಂದ್ರೆ ನಡೀತೈತಿ. ಇದೇನು ಅಷ್ಟೊಂದು ಡಿಫ್ರೆನ್ಸ್ ಮಾಡಲ್ಲ. ಬಟ್ ಜೀರಿಗೆ ಡಿಫ್ರೆನ್ಸ್ ಮಾಡ್ತೀವಿ. ಜೀರಿಗೆ ಹಾಕೊಳ್ಳೇಬೇಕು ನೀವು. ಮತ್ತು ನೀವು ಹೆಂಗೆ ಕುದಿಸ್ತೀರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ. ಇಷ್ಟ ಆಗಿತ್ತು ನೋಡಿರಿ. ಇದು ಮಸ್ತ್ ಇರ್ತೈತಿ ಟೇಸ್ಟ್. ಮತ್ತು ಹೆಲ್ತಿಗೆ ಚಲೋ ಅಲ್ಲ, ನಮಗೆ ಈಗ ಹೆಲ್ತಿಗೆ ಇಂಪಾರ್ಟೆಂಟ. ನೀವು ಒಂದು ಸತಾರಿ ತಿಂದು ನೋಡಿರಿ. ನಾವಂತರೂ ಯೂಶ್ವಲಿ ಇದನ್ನು ಮಾಡ್ತಾನೆ ಇರ್ತೀವಿ, ಮಾಡತ್ತೀವಿ. ಹಿಂಗಿತ್ತು. ಈ ಸದ ಈ ಕುಕ್ಕರ್ನ ತೊಳಿಬೇಕು. ತೊಳೆದು ಇದ್ರೊಳಗೆ ನಾನು ಅನ್ನಕ್ಕೆ ಇಟ್ಬಿಡ್ತೀನಿ. ಇವತ್ತು ನಾನು ಸಾರು ಅದೇನು ಮಾಡೋಕ್ಕೆ ಹೋಗಂಗಿಲ್ಲ. ಇದೇ ಸ್ವಲ್ಪ ಅಳಸೆ ಇತ್ತಂದ್ರೆ ಗ್ರೇವಿ ಥರ ಅನ್ನಿಸ್ತೈತಿ, ಚೆನ್ನಾಗಿರ್ತೈತಿ. ತುಪ್ಪ ಹಾಕ್ಕೊಂಡು ತಿನ್ನಬೇಕು. ನಾವೇನರ ರೈಸ್ ಜೊತೆ ತಿಂತಿದ್ವಿ ಅಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಪಲ್ಯ ಹಾಕ್ಕೊಂಡು ತಿನ್ಬೇಕು. ಸುಧಾತೈತಿ. ಇದು ನೀಟಾಗಿ ತೊಳಿತೀನಿ ತಡ್ರಿ. ನಾನು ರೈಸ ಕಡಿಮೆನೇ ಮಾಡತ್ತೇನೆ. ಈ 1 ಕಪ್ಗಿಂತ ಕಡಿಮೆ ಮಾಡೋಣ ಅಂತ. ಮತ್ತು ರಾತ್ರಿಗೆ ಬೇಕಂದ್ರೆ ಮಾಡ್ಕೋಬೋದು. ಇವಾಗ ಇದರೊಳಗೆ ಇನ್ನೂ ಉಳಿತೈತೆ ನಮ್ಗೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಸ್ವಲ್ಪ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೋತೀನಿ. ಈಗ ಇನ್ನೂ ಒಂದು ರೌಂಡಾಗಿ ಕಟ್ಟಿ ಕ್ಲೀನ್ ಮಾಡ್ಕೊಳತ್ತೀನಿ ನಾನು. ಯಾಕಂದ್ರೆ ಈ ಥರ ಎಲ್ಲ ಆಗಿರುತ್ತಲ್ಲ, ರೊಟ್ಟಿ ಮಾಡಬೇಕು. ಅದಕ್ಕೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿಕೊಂಡು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಫಸ್ಟಿಗೆ ತೊಳೆದು ಆಮೇಲೆ ಅರ್ಬಿಯಿಂದ ಒರೆಸ್ಕೊಳ್ದು.